ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೂರನೇ ಪ್ರಶ್ನೆ, ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಎಂಬ ಚಾಪ್ಟರ್ ನಿಂದ ಸಹಕಾರಿ ಸಂಘಗಳ ಪ್ರಮುಖ ಧ್ಯೇಯ ಏನು ಅಂತ ಕೇಳಿದ್ದಾರೆ ಮಕ್ಕಳು. ಸಹಕಾರಿ ಸಂಘಗಳ ಪ್ರಮುಖ ಧ್ಯೇಯವೇನು? ಆಪ್ಷನ್ ಎ, ಒಬ್ಬರಿಗಾಗಿ ಎಲ್ಲರೂ. ಆಪ್ಷನ್ ಬಿ, ಕೆಲವರಿಗಾಗಿ ಎಲ್ಲರೂ. ಆಪ್ಷನ್ ಸಿ, ಎಲ್ಲರಿಗಾಗಿ ಒಬ್ಬನು ಮತ್ತು ಒಬ್ಬನಿಗಾಗಿ ಎಲ್ಲರೂ. ಆಪ್ಷನ್ ಡಿ, ಸಂಘದ ಮುಖ್ಯಸ್ಥರಿಗಾಗಿ ಎಲ್ಲರೂ. ಓಕೆನಾ? ಸೊ ಈ ಸಹಕಾರಿ ಸಂಘವು ಯಾವ ಧ್ಯೇಯದೊಂದಿಗೆ ಸ್ಥಾಪನೆ ಆಗುತ್ತೆ? ಇದು ವಾಲಂಟರಿ ಆರ್ಗನೈಸೇಷನ್, ಸ್ವಯಂ ಪ್ರೇರಿತ ಸಂಸ್ಥೆ. ಓಕೆನಾ? ಸೊ ಇಲ್ಲಿ ಯಾರು ಬಲವಂತವಾಗಿ ಯಾರನ್ನು ಸೇರಿಸೋದಿಲ್ಲ. ಸೊ ಸಹಕಾರಿ ಸಂಘಗಳ ಧ್ಯೇಯ ಏನು ಅಂತಂದ್ರೆ, ಎಲ್ಲರಿಗಾಗಿ ಒಬ್ಬನು ಮತ್ತು ಒಬ್ಬನಿಗಾಗಿ ಎಲ್ಲರೂ ಪರಸ್ಪರ ಸಹಕಾರ ಮಾಡಿಕೊಳ್ಳುವುದಕ್ಕೋಸ್ಕರವೇ ಈ ಸಹಕಾರಿ ಸಂಘಗಳ ಸ್ಥಾಪನೆಯಾಗದ್ದು. ಆರ್ಥಿಕವಾಗಿ ಹಿಂದುಳಿದವರು ಮತ್ತು ಸದಸ್ಯರ ಅನುಕೂಲತೆಗಳಿಗಾಗಿ ಸ್ಥಾಪನೆಗೊಂಡಿರುವಂತಹ ಸಂಸ್ಥೆಯ ಸಹಕಾರಿ ಸಂಘ. ಇದು 1844ರಲ್ಲಿ ಮೊದಲ ಬಾರಿಗೆ ರಾಬರ್ಟ್ ಓವನ್ ಎಂಬವರಿಂದ ಸ್ಥಾಪಿಸಲ್ಪಟ್ಟಿತ್ತು. ಎಲ್ಲಿ? ಇಂಗ್ಲೆಂಡಿನ ರಾಕ್ಡೇರ್ನಲ್ಲಿ. ಓಕೆ, ಸೊ ಇದರ ಧ್ಯೇಯ ಏನು? ಸಹಕಾರಿ ಸಂಘಗಳ ಧ್ಯೇಯ ಏನು ಅಂತಂದ್ರೆ, ಎಲ್ಲರಿಗಾಗಿ ಒಬ್ಬನು ಮತ್ತು ಒಬ್ಬನಿಗಾಗಿ ಎಲ್ಲರೂ. ಥ್ಯಾಂಕ್ ಯು.